ಯಶ್ ತಾಯಿ ಕೊತ್ತಲವಾಡಿ ಕಿರಿಕ್ ಹಣ ಕೇಳಿದ್ದಕ್ಕೆ ನಂಬರೇ ಬ್ಲಾಕ್ ಮಾಡಿದ್ರು. ಸೌಜನ್ಯಕ್ಕಾದರೂ ಕಾಲ್ ಮಾಡಬಾರದ ಸ್ವರ್ಣ. ಪ್ರತಿ ಮೋಸ ಶುರುವಾಗುವುದೇ ನಂಬಿಕೆಯಿಂದ. ಈ ನಂಬಿಕೆಯ ಹೆಸರಿನಲ್ಲಿ ಹಲವರು ಮೋಸ ಮಾಡುತ್ತಾರೆ. ಇನ್ನು ನಂಬಿಕೆ ಹುಟ್ಟಿಸಿದ ವ್ಯಕ್ತಿ ತಮಗೆ ವಂಚನೆ ಮಾಡಿದ್ದಾನೆ ಎಂಬುದು ಅರಿವಿಗೆ ಬಂದ ನಂತರ ಹಲವರಲ್ಲಿನ ಪ್ರೀತಿ ದ್ವೇಷಕ್ಕೆ ತಿರುಗುತ್ತದೆ. ನಂಬಿದ್ದಾಗ ನೀನೇ ಇಂದ್ರ ಚಂದ್ರ ಎಂದು ಹೇಳುವವರೇ ತಮಗೆ ನಂಬಿಕೆ ದ್ರೋಹವಾಗಿದೆ ಎನ್ನುವ ವಿಚಾರ ಗೊತ್ತಾದ ನಂತರ ಅಡಿಗಡಿಗೂ ತಮ್ಮನ್ನು ನಂಬಿಸಿ ಕತ್ತು ಕೊಯ್ದವರ ವಿರುದ್ಧ ಆಕ್ರೋಶ ಹೊರಹಾಕಲು ಶುರು ಮಾಡುತ್ತಾರೆ. ವ್ಯಕ್ತಿ ನಂಬಿಕೆಗೆ ಅರ್ಹನಲ್ಲ, ವಂಚಕನೆಂದು ಅರಿವಿಗೆ ಬಂದ ಮೇಲೆ ಅವರ ಬಗ್ಗೆ ಅಷ್ಟೇ ಕಟು ದ್ವೇಷವನ್ನು ತಾಳುತ್ತಾರೆ. ಉದಾಹರಣೆಗೆ ಯುವ ನಟಿ ಸ್ವರ್ಣ. ಹೌದು, ಈಗಾಗಲೇ ಜಗಜ್ಜಾಹೀರಾಗಿರುವಂತೆ ಕೊತ್ತಲವಾಡಿ ಚಿತ್ರದಲ್ಲಿ ಅಭಿನಯಿಸಿದ್ದ ಯುವ ನಟಿ ಸ್ವರ್ಣ ಕರುನಾಡಿನ ಮೆಚ್ಚಿನ ಯಶ್ ಅವರ ತಾಯಿ ಪುಷ್ಪ ಮತ್ತು ಕೊತ್ತಲವಾಡಿ ಅಂತಹ ಭಯಂಕರ ಚಿತ್ರವನ್ನು ಕನ್ನಡಿಗರ ಮಡಿಲಿಗೆ ಹಾಕಿದ ನಿರ್ದೇಶಕ ಶ್ರೀರಾಜ್ ವಿರುದ್ಧ ನಂಬಿಕೆ ದ್ರೋಹದ ಆರೋಪ ಮಾಡಿದ್ದಾರೆ. ಹಣ ಕೊಡುವುದಾಗಿ ನಂಬಿಸಿ ಕೆಲಸ ಆದ ಮೇಲೆ ಕೈ ಎತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕೊತ್ತಲವಾಡಿ ಕಿರಿಕಿರಿಯಿಂದ ನೊಂದು ಬೆಂದು ಹಲವು ವಿಡಿಯೋಗಳನ್ನು ಹಂಚಿಕೊಂಡು ಕಿಡಿಕಾರಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ಇಂಥ ಸ್ವರ್ಣ ಇದೀಗ ಮತ್ತೊಮ್ಮೆ ತಮ್ಮ ಸಮಸ್ಯೆ ನೋವನ್ನು TV9 ಕನ್ನಡ ಎದುರು ಹಂಚಿಕೊಂಡಿದ್ದಾರೆ. ಈ ಕುರಿತು TV9 ಕನ್ನಡವಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಸ್ವರ್ಣ, ನಮಗೆ ಮೋಸ ಆಗಿದ್ದು ನಿಜ, ನಮಗೆ ಹಣ ಬರಬೇಕಾಗಿರುವುದು ಕೂಡ ನಿಜ ಎಂದು ಹೇಳಿದ್ದಾರೆ. ನಾನು ಈಗಾಗಲೇ ಈ ಕುರಿತು ಎಲ್ಲ ಕಡೆಯೂ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನನಗೆ ಪೂರ್ತಿ ಹಣ ಬರಬೇಕು ಎಂದು ನಾನು ಹೇಳಿಲ್ಲ ಎಂದಿರುವ ಸ್ವರ್ಣ, ನನಗೆ ರೂ. 35,000 ಬಂದಿದೆ. ಅದು ನನ್ನ ಅಮ್ಮ ಅತ್ತು ಕರೆದು ಗೋಳಾಡಿದ ನಂತರ ಎಂದು ಹೇಳಿದ್ದಾರೆ. ನನ್ನ ಅಮ್ಮ ಮಾತನಾಡಿದ್ದ ಆ ಆಡಿಯೋ ವೈರಲ್ ಆದ ನಂತರ ಕೂಡ ಆ ಡೈರೆಕ್ಟರ್ ಒಂದು ಫೋನ್ ಮಾಡಿ ಏನಾಯ್ತು ಎಂದು ಕೇಳಬಹುದಿತ್ತು. ಆದರೆ ಇಲ್ಲಿಯವರೆಗೆ ನಿರ್ಮಾಣ ಸಂಸ್ಥೆಯಿಂದಾಗಲಿ ಆ ಚಿತ್ರದ ನಿರ್ದೇಶಕರಿಂದಾಗಲಿ ನನಗೆ ಕರೆ ಬಂದಿಲ್ಲ ಎಂದು ಹೇಳಿರುವ ಸ್ವರ್ಣ, ಇಷ್ಟೊಂದು ಸುದ್ದಿ ಹರಡಿದ ನಂತರವೂ ಕೂಡ ಅವರು ಫೋನ್ ಮಾಡದಿರುವುದು ಆಶ್ಚರ್ಯವನ್ನುಂಟು ಮಾಡಿದೆ ಎಂದು ಹೇಳಿದ್ದಾರೆ. ಸಂಭಾವನೆಯ ವಿಚಾರದಲ್ಲಿ ಮೋಸ ಆಗಿದ್ದು 100ಕ್ಕೆ 100 ಸತ್ಯ ಎಂದು ಹೇಳಿರುವ ಸ್ವರ್ಣ, ಅವರು ಆರಂಭದಲ್ಲಿ ಮಾತನಾಡಿದ್ದೇ ಒಂದು ಸಂಭಾವನೆ, ಆ ನಂತರ ನೀಡಿದ್ದೇ ಮತ್ತೊಂದು ಸಂಭಾವನೆ ಎಂದು ಹೇಳಿದ್ದಾರೆ. ರೂ. 35,000 ಕೊಡುವ ಸಮಯದಲ್ಲಿ ಕೂಡ ಬಾಯಿಗೆ ಬಂದಂತೆ ಅವರು ಮಾತನಾಡಿದ್ದಾರೆ ಎಂದು ಹೇಳಿದ್ದಾರೆ. ಅವರು ನನ್ನ ಬಗ್ಗೆ ಮಾಡ್ತಿರುವ ಆರೋಪ ಎಲ್ಲವೂ ಸುಳ್ಳು ಎಂದಿರುವ ಸ್ವರ್ಣ, ಕೊನೆಯಲ್ಲಿ ಹೇಗಾಯ್ತು ಅಂದರೆ ಸಂಭಾವನೆ ಕೊಡದೆ ಅವರು ನನ್ನ ನಂಬರ್ ಬ್ಲಾಕ್ ಮಾಡಿದರು ಎಂದು ಹೇಳಿದ್ದಾರೆ. ಇದು ಗೊತ್ತಾದ ನಂತರ ನಾನು ತುಂಬಾ ನೊಂದುಕೊಂಡು ಕಣ್ಣೀರು ಹಾಕಿದೆ ಎಂದು ಹೇಳಿರುವ ಸ್ವರ್ಣ, ಆ ನಂತರ ನಿರ್ದೇಶಕರ ಪತ್ನಿಗೆ ನಾನು ಸೂಸೈಡ್ ಮಾಡಿಕೊಳ್ತೀನಿ ಎಂದು ಮೆಸೇಜ್ ಕೂಡ ಮಾಡಿದ್ದೆ. ಇಷ್ಟೇ ಅಲ್ಲ, ಕೋಆರ್ಡಿನೇಟರ್ ಮ್ಯಾನೇಜರ್ಗೆ ಎಲ್ಲ ಕಾಲ್ ಮಾಡಿದ್ದೆ ಎಂದು ಹೇಳಿದ್ದಾರೆ. ಯಾರು ತಲೆ ಕೆಡಿಸಿಕೊಳ್ಳಲಿಲ್ಲ. ಒಬ್ಬರು ಇಬ್ಬರಲ್ಲ, ಸುಮಾರು ಜನಕ್ಕೆ ಇಲ್ಲಿ ಮೋಸ ಆಗಿದೆ. ಮರ್ಯಾದೆಗೆ ಹೆದರಿ ಇಲ್ಲಿ ಯಾರು ಮಾತನಾಡಲು ಮುಂದೆ ಬರುತ್ತಿಲ್ಲ ಎಂದು ಹೇಳಿದ್ದಾರೆ. ಮುಂದುವರೆದು ಯಾರು ಯಾರಿಗೆ ಮೋಸ ಆಗಿದೆ ಎನ್ನುವ ಪರಿಜ್ಞಾನ ನನಗೆ ಇದೆ, ನಾನಷ್ಟು ದಡ್ಡಿ ಅಲ್ಲ ಎಂದು ಹೇಳಿರುವ ಸ್ವರ್ಣ, ಹಾಗಂತ ನಾನು ಯಾರ ಹೆಸರನ್ನೂ ಇಲ್ಲಿ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದರೆ ಅವರಾಗಿಯೇ ಅವರು ಮುಂದೆ ಬಂದು ಮಾತನಾಡಬೇಕು. ಹೀಗಾಗಿ ಅವರ ಸುದ್ದಿ ನಾನು ಹೇಳಲು ಸಾಧ್ಯ ಇಲ್ಲ. ನನ್ನ ಕಷ್ಟ ಮಾತ್ರ ನಾನು ಹೇಳಬಲ್ಲೆ ಎಂದು ಹೇಳಿದ್ದಾರೆ. ಕೊತ್ತಲವಾಡಿ ಚಿತ್ರಕ್ಕೆ ಸಂಬಂಧಿಸಿದಂತೆ ನಾನು ಮೊದಲು ರೂ. 80,000 ಸಂಭಾವನೆಗೆ ಒಪ್ಪಿಕೊಂಡಿದ್ದೆ. ಈ ಚಿತ್ರದಲ್ಲಿ ನಾನೇ ಲೀಡ್ ರೋಲ್ನಲ್ಲಿ ಅಭಿನಯಿಸುವುದು ಎಂದು ನನಗೆ ಹೇಳಲಾಗಿತ್ತು. ಈ ಹಿನ್ನೆಲೆ ನಾನು ಒಪ್ಪಿಕೊಂಡೆ. ಆದರೆ ಆ ನಂತರ ನಾನು ಲೀಡ್ ನಾಯಕಿ ಅಲ್ಲ ಎಂದು ಗೊತ್ತಾದ ಮೇಲೆ ನನಗೆ ನಿರಾಸೆ ಆಯಿತು. ಆದರೂ ಕೂಡ ನಾನು ಒಪ್ಪಿಕೊಂಡೆ ಎಂದು ಹೇಳಿರುವ ಸ್ವರ್ಣ, ತಮಗಾದ ಅನ್ಯಾಯದ ಕುರಿತು ಇನ್ನೂ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆಸಕ್ತರು ಈ ಕೆಳಗಿನ ಯೂಟ್ಯೂಬ್ ವಿಡಿಯೋ ಲಿಂಕ್ಗಳನ್ನು ಗಮನಿಸಬಹುದು.